ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು. ಅವರು ಇಂದು ಬೆಳಿಗ್ಗೆ ಜಿಲ್ಲಾಡಳಿತದಿಂದ ಆರ್.ಎನ್. ಶೆಟ್ಟಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 78ನೇ ಸ್ವಾತಂತ್ರ್ಯೋತ್ಸವದ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ನಿಮ್ದು ನಾಗರಿಕ ಪೊಲೀಸ್ ತುಕಡಿ ಧಾರವಾಡ ಜಿಲ್ಲೆ ಪ್ಲಾಟೂನ್ ಕಮಾಂಡರ್ ಶ್ರೀ ಮಂಜುಳಾ ಸದಾರಿ ಅವರ ಹಿಂಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಸ್ತಿಕಟ್ಟಿ ಭಾರತ ಸೇವಾದಳ ತುಕಡಿ ಪ್ಲಾಟೂನ್ ಕಮಾಂಡರ್ ಪ್ರಯಾಣ ಮಾಡಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಮಹಿಳಾ ಪೊಲೀಸ್ ತಂಡ ಪ್ಲಾಟೂನ್ ಕಮಾಂಡರ್ ಕವಿತಾ ಮಾಡ್ನಾಳ್ ಹಿಂಬದಿಯಲ್ಲಿ ಸರ್ಕಾರಿ ಪ್ರೌಢ ಸೇವಾದಳ ತಂಡ ಪ್ಲಾಟೂನ್ ಕಮಾಂಡರ್ ಕುಮಾರ್ ಸಾಂಕೇತ್ ಹೊನ್ಯಾಲು ಪೊಲೀಸ್ ವಾದ್ಯವೃಂದ
ಶಾಲೆ ಗುಂಡ್ಕಲ್ ಪ್ಲಾಟೂನ್ ಕಮಾಂಡರ್ ಕುಮಾರಿ ಪಲ್ಲವಿ ದೇವಣ್ಣನವರು. ಈ ಎಲ್ಲ ದಳಗಳ ಪರಿವೀಕ್ಷಣೆಯನ್ನ ಮುಗಿಸಿಕೊಂಡು ಸನ್ಮಾನ್ಯ ಮುಖ್ಯ ಅತಿಥಿಗಳು ವೇದಿಕೆಯತ್ತ ಅಪರೂಪದ ಒಂದು ಸ್ವಾತಂತ್ರ್ಯ ದಿನಾಚರಣೆ ನಾವು ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸ್ತಾ ಇದ್ದೇವೆ. ಜನಾನುರಾಗಿ ನಾಯಕರಾಗಿರುವಂತಹ ಸಂತೋಷ್ ಎಸ್ ಲಾಡ್ ಸರ್ ಅವರು ವಿವಿಧ ದಳಗಳ ಪರಿವೀಕ್ಷಣೆಯನ್ನ ಮುಗಿಸಿ ವೇದಿಕೆ ಪೊಲೀಸ್ ವಾದ್ಯವೃಂದದ ಲಯಕ್ಕೆ ತಕ್ಕಂತೆ ಶಿಸ್ತುಬದ್ಧ ಅತ್ಯಂತ ಗಂಭೀರವಾಗಿ ಹೆಜ್ಜೆಗಳನ್ನ ಹಾಕುತ್ತಾ ಗೌರವ ರಕ್ಷೆಯನ್ನ ಸಮರ್ಪಣೆ ಮಾಡಲಿಕ್ಕೆ ನಮ್ಮೆಲ್ಲರ ಹೆಮ್ಮೆಯ ಪ್ಲಾಟೂನ್ಗಳು ಸರ್ವರಲ್ಲಿ ಮನದಲ್ಲಿ ಸಂಚಲನವನ್ನ ಮೂಡಿಸ್ತಾ ಅದ್ಭುತವಾದ ಪಥ ಸಂಚಲನವನ್ನ ನೆರವೇರಿಸಿಕೊಡ್ತಾ ಇರತಕ್ಕಂಥ ನಮ್ಮ ಹೆಮ್ಮೆಯ ಪ್ಲಾಟೂನ್ಗಳು ಪರೇಡ್ ಕಮಾಂಡರ್ ಶ್ರೀ ನಾಗರಾಜ್ ಪಾಟೀಲ್ RPI DAR ಧಾರವಾಡ, ಎರಡನೇ ಪರೇಡ್ ಕಮಾಂಡರ್ ಶ್ರೀ ರಾಜು ಗುಡನಟ್ಟಿ RSI DAR ಧಾರವಾಡ ಇವರ ನೇತೃತ್ವದಲ್ಲಿ 1ನೇ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಪ್ಲಾಟೂನ್ ಕಮಾಂಡರ್ ಶ್ರೀ ಮಲ್ಲನಗೌಡ ಗುತ್ತರಗಿ RSI DAR ಧಾರವಾಡ ಇವರ ನೇತೃತ್ವದ ತಂಡದಲ್ಲಿ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಹಾಗೆ ಧ್ವಜವಂದನೆ. ಮುಂದಿನ ತಂಡ ನಾಗರಿಕ ಪೊಲೀಸ್ ತುಕಡಿ ಪ್ಲಾಟೂನ್ ಕಮಾಂಡರ್ ಶ್ರೀಮತಿ ಮಂಜುಳಾ ಸದಾರಿ ಅವರ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಹಾಗೆ ಧ್ವಜವಂದನೆ. ಮುಂದಿನ ತಂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಮಹಿಳಾ ತಂಡ ಪ್ಲಾಟೂನ್ ಕಮಾಂಡರ್ ಕವಿತಾ ಪಾಡ್ಯಾಳ್ ಪ್ಲಾಟೂನ್ ಇವರ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆ. ಮುಂದಿನ ತಂಡ ಹೋಂಗಾರ್ಡ್ ತಂಡ ಪ್ಲಾಟೂನ್ ಕಮಾಂಡರ್ ಶ್ರೀ ರಾಜಯ್ಯ ಅಮರಪ್ಪನಮಠ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ. ಮುಂದಿನ ತಂಡ ಅಗ್ನಿಶಾಮಕ ಇಲಾಖೆ ಪ್ಲಾಟೂನ್ ಕಮಾಂಡರ್ ಶ್ರೀ ಆಕಾಶ್ ಗೌಡ BS ಫೈರ್ ಸ್ಟೇಷನ್ ಆಫೀಸರ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಹಾಗೆ ಧ್ವಜವಂದನೆ. ಮುಂದಿನ ತಂಡ ಅರಣ್ಯ ಇಲಾಖೆ ಪ್ಲಾಟೂನ್ ಕಮಾಂಡರ್ ಶ್ರೀ ಚಂದ್ರಶೇಖರ್ ರೊಟ್ಟಿ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ. ಮುಂದಿನ ತಂಡ ಸೀನಿಯರ್ NCC ಪ್ಲಾಟೂನ್ ಕಮಾಂಡರ್ ಸಾರ್ಜೆಂಟ್ ಶ್ರೀಧರ್ ತಿರೇಸೂರ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಹಾಗೆ ಧ್ವಜವಂದನೆ. ಮುಂದಿನ ತಂಡ ಕರ್ನಾಟಕ ಹೈಸ್ಕೂಲ್ ಜೂನಿಯರ್ NCC ಪ್ಲಾಟೂನ್ ಕಮಾಂಡರ್ ಕುಮಾರ್ ವೀರೇಶ್ ಅಂಗಡಿ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ. ಮುಂದಿನ ತಂಡ KNK ಬಾಲಕಿಯರ ಪ್ರೌಢಶಾಲೆ ಪ್ಲಾಟೂನ್ ಕಮಾಂಡರ್ ಕುಮಾರಿ ಗೌತಮಿ ಭಟ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಹಾಗೂ ಧ್ವಜವಂದನೆ. ಮುಂದಿನ ತಂಡ ಶ್ರೀ NA ಮುತ್ತಣ್ಣ ಪೊಲೀಸ್ ಮಕ್ಕಳ ವಸತಿ ಶಾಲೆ ದೇಶದ ಇತಿಹಾಸದಲ್ಲಿ ಆಗಸ್ಟ್ 15 ಮತ್ತು ಜನವರಿ 26 ಅತ್ಯಂತ ಪ್ರಮುಖ ದಿನಗಳಾಗಿವೆ. ಇವೆರಡು ದಿನಗಳು ನಾವೆಲ್ಲರೂ ರಾಷ್ಟ್ರೀಯ ಹಬ್ಬಗಳಾಗಿ ಸಡಗರದಿಂದ ಆಚರಿಸುತ್ತೇವೆ. ಬಂಧುಗಳೇ, ಭಾರತದ ರಾಷ್ಟ್ರೀಯ ಚಳವಳಿಯನ್ನು ನೂರಾರು ವರ್ಷಗಳಿಂದ ರೂಪಿಸಿದ ನಮ್ಮ ಹಿರಿಯ ಹೋರಾಟಗಾರರಾದ ರಾಜರಾಮ್ ಮೋಹನ್ ರಾಯ್, ದಾದಾ ಸಾಹೇಬ್ ನವರೋಜಿ, ರವೀಂದ್ರನಾಥ್ ಟ್ಯಾಗೋರ್, ಗೋಪಾಲ್ ಕೃಷ್ಣ ಗೋಖಲೆ, ಮಹಾತ್ಮ ಗಾಂಧೀಜಿ, ಲಾಲಾ ಲಜಪತ್ ರಾಯ್, ಜವಾಹರ್ಲಾಲ್ ನೆಹರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಮೌಲಾನಾ ಆಜಾದ್ ಮೊದಲಾದ ಮಾನ್ಯರು ಮಾಡಿದ ತ್ಯಾಗ ಬಲಿದಾನಗಳ ಫಲದಿಂದ ನಾವೆಲ್ಲರೂ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಬೇಕೆಂಬ ಮಹಾತ್ಮ ಗಾಂಧಿಯವರ ಹೋರಾಟಕ್ಕೆ ಈ ಭಾಗದ ಮೈಲಾರಿ ಮಾದೇವಪ್ಪ, RR ದಿವಾಕರ್, ಉಮಾಬಾಯಿ ಕುಂದಾಪುರ್, NS ಹರ್ಡೇಕರ್, KF ಪಾಟೀಲ್, ಗೋವಿಂದಾಚಾರಿ ಅಗ್ನಿಹೋತ್ರಿ, ನರಸಿಂಹ ದಾವಡೆ ಸೇರಿದಂತೆ ಮೊದಲಾದ ನೇತಾರರು ಕೈ ಜೋಡಿಸಿದರು. ನಮ್ಮ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನಗಳು ರಾಷ್ಟ್ರದ ಅಸ್ತಿತ್ವ ಸಾರ್ವಭೌಮತ್ವವನ್ನು ಸಾರುತ್ತವೆ ಹಾಗೂ ರಾಷ್ಟ್ರದ ಹಿನ್ನೆಲೆ, ಕಲ್ಪನೆ ಮತ್ತು ಸಂಸ್ಕೃತಿಯನ್ನು ಪ್ರತಿಪಾದಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಇವುಗಳಿಗೆ ಗೌರವ ತೋರುವುದು, ಗೌರವ ದೊರಕಿಸಿಕೊಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಈವರೆಗೆ 2.71 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗಿದೆ. 1-1-2024ರಿಂದ
28-20-24 425 ಮಿಲಿಮೀಟರ್ ವಾಡಿಕೆ ಮಳೆಗೆ 472 ಮಿಲಿಮೀಟರ್ ಮಳೆ ಆಗಿರುತ್ತದೆ. ಮುಂಗಾರು ಹಂಗಾಮಿನಲ್ಲಿ ಒಟ್ಟು 11,521 ಕ್ವಿಂಟಲ್ ವಿವಿಧ ಬಿತ್ತನೆ ಬೀಜಗಳನ್ನು ವಿತರಿಸಲಾಗಿದೆ ಹಾಗೂ 45,282 ಮೆಟ್ರಿಕ್ ಟನ್ಗಳು ರಸಗೊಬ್ಬರ ವಿತರಿಸಲಾಗಿದೆ. ಬಂಧುಗಳೇ, ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಎಂಬುದನ್ನು ತಾವು ಮಂಡಿಸಿರುವ ಈ ಸಾಲಿನ ಬಜೆಟ್ ಮುಖಾಂತರ ನಾಡಿನ ಜನತೆಗೆ ತಿಳಿಸಿ ಅವರು ಪ್ರೀತಿ ಗಳಿಸಿದ್ದಾರೆ. ರೈತರು, ಕಾರ್ಮಿಕರು, ಇನ್ನೊಂದು ವರ್ಗದವರು ಸೇರಿದಂತೆ ಎಲ್ಲ ವರ್ಗದ ಬಡ ಜನತೆಗೆ ಭದ್ರತೆಯನ್ನು ಒದಗಿಸುವ ಸರ್ಕಾರ ಸದಾ ಬದ್ಧವಾಗಿದೆ. ನನ್ನ ಕರೆಗೆ ಹೋಗ್ಬಿಟ್ಟು ಸಮಾರಂಭದಲ್ಲಿ ಭಾಗವಹಿಸಿರುವ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿರುವ ಗಣ್ಯ ವ್ಯಕ್ತಿಗಳಿಗೆ ನನ್ನ ಅಭಿನಂದನೆಗಳು. ಮುಂದಿನವರೆಗೂ ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮ ಸಲಹೆ ಹಾಗೂ ಸಹಕಾರವನ್ನು ನೀಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ ದಿವ್ಯಾಂಗರು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಗೊಂಡು ಬಹುಶಃ ನಾವು ನಡೆಸಿರ್ತಕ್ಕಂಥ ಈ ಆಚರಣೆ ಈ ಧಾರವಾಡ ಜಿಲ್ಲೆ ಇತಿಹಾಸವನ್ನು ನೋಡಿದ್ರೆ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದೆ. ಅದಕ್ಕೆ ನನ್ನ ವೈಯಕ್ತಿಕ ಪರವಾಗಿ, ಸರ್ಕಾರ ಪರವಾಗಿ ಜಿಲ್ಲಾಡಳಿತಕ್ಕೆ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಕಾಟಾಚಾರಕ್ಕಾಗಿ ಈ ಆಚರಣೆಗಳು ಆಗಬಾರ್ದು. ಯಾಕಂದ್ರೆ ವಿಶೇಷವಾಗಿ ಯುವ ಜನತೆಗೆ ಈ ಒಂದು ಸ್ಪಿರಿಟ್, ಈ ಒಂದು ಇಂಥಿಯಸಂ ಕಂಟಿನ್ಯೂ ಆಗಬೇಕಾಗಿದೆ. ಇದು ಮುಂದುವರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯುವಕರು ಭಾಗಿಯಾಗಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಇವತ್ತು ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಹೇಳ್ತೀವಿ, ವಿ ದ ಕಂಟ್ರಿ ಆಫ್ ದ ಪೀಪಲ್. ನಾವು ಈ ದೇಶವನ್ನು ವಿಶೇಷವಾಗಿ ಸೋವರ್ಜನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ಅಂತ ಹೇಳಿ ನಾವು ಒಪ್ಪಿಕೊಂಡಾಗಿದೆ. ಈ ದೇಶದಲ್ಲಿ ವಿಶೇಷವಾಗಿ ಪ್ರಿಯಾಂಬಲ್ ಅಲ್ಲಿ ಇರ್ತಕ್ಕಂಥ ಐಟಮ್ಸ್ಗಳು ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಂಡ್ಲಿಟಿ ಬಗ್ಗೆ ಮಾತನಾಡ್ತೀವಿ. ಯಾಕೆ ಹೇಳ್ತಾ ಇದೀನಿ ಮಾತಾಡ್ತಂದ್ರೆ, ನಮಗೆ ಕುರಾನ್ ಆಗಿರ್ಲಿ, ಬೈಬಲ್ ಆಗಿರ್ಲಿ, ಭಗವದ್ಗೀತಾ ಆಗಿರ್ಲಿ, ರಾಮಾಯಣ ಆಗಿರ್ಲಿ, ಮಹಾಭಾರತ ಆಗಿರ್ಲಿ ಎಲ್ಲವನ್ನು ನಮಗೆ ಕಳಿಸ್ಕೊಟ್ಟಿದೆ. ಆದ್ರೆ ಈ ದೇಶದ 140 ಕೋಟಿ ಜನಸಂಖ್ಯೆಗೆ ಅಧಿಕಾರ, ಸನ್ಮಾನ, ವಿಶೇಷವಾಗಿ ಸಮಾನತೆಯನ್ನ ಯಾವುದೇ ಒಂದು ಕೊಟ್ಟಿದ್ರೆ ಈ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮಾತ್ರ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಯುವ ಜನತೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಸುಮಾರು 50% ಹೆಚ್ಚು ಯುವ ಜನತೆ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ವಿಶೇಷವಾಗಿ ಗ್ಯಾಮ್ಲಿಂಗಿಗೆ, ಬೆಟ್ಟಿಂಗಿಗೆ, ಕ್ರಿಕೆಟ್ ಬೆಟ್ಟಿಂಗ್ ನಲ್ಲಿ, ಡ್ರಗ್ಸ್ ನಲ್ಲಿ ಯುವ ಜನತೆ ದಾರಿ ತಪ್ತಾ ಇದ್ದಾರೆ. ತಮ್ಮ ಮುಖಾಂತರ ಇರ್ತಕ್ಕಂಥ ಕರ್ನಾಟಕ ಜನತೆ, ತಂದೆ ತಾಯಿಗಳಿಗೆ, ನಾಗರಿಕರಿಗೆ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ. ಇದು ಕಂಡು ಬಂದಲ್ಲಿ ತಾವು ಹೆಚ್ಚಿನ ಇದರ ಬಗ್ಗೆ ಕಾಳಜಿ ವಹಿಸಬೇಕು, ಸರ್ಕಾರದ ಗಮನ ತರಬೇಕು, ಅಧಿಕಾರಕ್ಕೆ ಗಮನ ತರಬೇಕು. ಮೊನ್ನೆ ನಡೆದಿರ್ತಕ್ಕಂಥ ಸರ್ವೆನಲ್ಲಿ ನಾವು ಮಾಡಿರ್ತಕ್ಕಂಥ ಸರ್ಪ್ರೈಸ್ ಟೆಸ್ಟ್ಗಳಲ್ಲಿ, ಸರ್ಪ್ರೈಸ್ ರೈಡ್ಗಳಲ್ಲಿ ಇದು ಬಹಳ ದೊಡ್ಡ ಪ್ರಮಾಣವಾಗಿ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಇರ್ತಕ್ಕಂಥ ಪೇರೆಂಟ್ಸ್ಗಳಿಗೆ, ತಂದೆ ತಾಯಿಗಳಿಗೆ ನಾನು ಮನವಿಯನ್ನು ಮಾಡಿಕೊಳ್ತೀನಿ, ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿರ್ತಕ್ಕಂಥ ಯುವ ಜನತೆಗಳು ನನಗೆ ಅಸ್ಸಾಂ ಗಣ ಪರಿಷತ್ನ ಒಂದು ಸಂದರ್ಭದಲ್ಲಿ ಈ ಸಂದರ್ಭ ನಡೆಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಅಸ್ಸಾಂ ಗಣ ಪರಿಷತ್ ಅಂತ ಹೇಳಿ ಒಂದು ಪೊಲಿಟಿಕಲ್ ಪಾರ್ಟಿ ಯಾವ ಒಂದು ಯೂನಿವರ್ಸಿಟಿನಲ್ಲಿ ಒಂದು ಸಂಘಟನೆ ಮುಖಾಂತರ ರೂಪುಗೊಂಡಿರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ, ಈ ದೇಶದಲ್ಲಿ ಸುಮಾರು 50% ಯುವಕರು ಈ ದೇಶದ ಆಗೋಗನ್ನ ಕಾಪಾಡ್ತಕ್ಕಂಥ ಶಕ್ತಿ ತಮ್ಮಲ್ಲಿದೆ. ಸರ್ಕಾರವನ್ನು ಉಳಿಸಬಹುದು, ಸರ್ಕಾರವನ್ನು ಉಳಿಸಬಹುದು, ಆ ಶಕ್ತಿ ತಮ್ಮಲ್ಲಿದೆ. ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೀನಿ. ಅದಕ್ಕೆ ನೀವೆಲ್ಲರೂ ವಾಚನವಾಗಿ ಸರ್ಕಾರ ಯಾವ ರೀತಿ ನಡೀತದೆ, ಸಮಾಜ ಯಾವ ರೀತಿ ನಡೀತದೆ ಅಂತ ಹೇಳಿ ಬಹಳ ಹತ್ತಿರದಿಂದ ತಾವು ಗಮನಿಸಬೇಕು. ಯಾವ ಸರ್ಕಾರ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಯಾವ ಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಬಹಳ ಹತ್ತಿರದಿಂದ ತಾವು ಗಮನಿಸಬೇಕು. ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣ ಬಹಳ ಮುಖ್ಯ ಇದೆ, ಸರ್ಕಾರಗಳು ಬಹಳ ಮುಖ್ಯ ಇದೆ. ಸರ್ಕಾರದ ಕಾರ್ಯಕ್ರಮದಿಂದ ಲಕ್ಷಾಂತರ ಬಡವರಾಗ್ತಕ್ಕಂಥ ಕೆಲಸಗಳು ಆಗ್ತವೆ. ಅದಕ್ಕೆ ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ತಾವೆಲ್ಲ ಬಹಳ ಹತ್ತಿರದಿಂದ ಗಮನಿಸಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಇಫ್ ಯು ವಾಂಟ್ ಟು ಮೇಕ್ ದ ವರ್ಲ್ಡ್ ಬೆಟರ್ ಪ್ಲೇಸ್, ನಾವು ಈ ಜಗತ್ತನ್ನ ಒಳ್ಳೆದಾಗಿ ಮಾಡಬೇಕು, ಜಗತ್ತಿನಲ್ಲಿ ಒಳ್ಳೆದಾಗಬೇಕಾಗಿದ್ರೆ, ಇಫ್ ಯು ವಾಂಟ್ ಟು ಮೇಕ್ ದ ವರ್ಲ್ಡ್ ಬೆಟರ್ ಪ್ಲೇಸ್, ಫಸ್ಟ್ ಲುಕ್ ಎಟ್ ಯುವರ್ ಸೆಲ್ಫ್ ಅಂಡ್ ಮೇಕ್ ಎ ಚೇಂಜ್ ಅಂತ ಹೇಳ್ತಾರೆ. ನಾವು ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಬೇಕಾಗಿದ್ರೆ ನಮ್ಮಷ್ಟು ನಾವೇ ಆತ್ಮಾವಲೋಕನ ಮಾಡಿಕೊಂಡು ಬದಲಾವಣೆ ಮಾಡಿದ್ರೆ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ಇರ್ತಕ್ಕಂಥ ಯುವ ಜನತೆಯಲ್ಲಿ ತಮ್ಮನ್ನೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ. ಯಾಕಂದ್ರೆ ಈ ದೇಶದಲ್ಲಿ ಡೆಮಾಕ್ರಸಿ ಇರ್ತಕ್ಕಂಥದ್ದು ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅಂತ ಹೇಳ್ತೀವಿ. ಜನರಿಗೋಸ್ಕರ, ಜನರಿಗಾಗಿರ್ತಕ್ಕಂಥ ಈ ದೇಶದ ಸಂವಿಧಾನವನ್ನ ನಾವು ನೆಲೆಸಬೇಕು, ಬೆಳೆಸಬೇಕು, ಉಳಿಸಬೇಕು.
ಮಾಡಿ ಈ ದೇಶವನ್ನು ಕಾಪಾಡ್ಕೊಂಡು ಹೋಗ್ಬೇಕು, ರಾಜ್ಯವನ್ನು ರಾಷ್ಟ್ರವನ್ನು ಕರ್ತಕ್ಕಂಥ ಕೆಲಸ ಯುವಜನತೆ ತಾವೆಲ್ಲ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಜಿಲ್ಲಾಡಳಿತ ಬಹಳ ಒಳ್ಳೆಯದಾಗಿ ಕೆಲಸ ಮಾಡಿದೆ. ನನ್ನ ವೈಯಕ್ತಿಕ ಪರವಾಗಿ ಸರ್ಕಾರದ ಪರವಾಗಿ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಪುನಃ ಮತ್ತೊಮ್ಮೆ ಸೇರತಕ್ಕಂಥ ಎಲ್ಲ ಯುವಜನತೆಗೆ ಮನವಿ ಮಾಡಿಕೊಳ್ತೀನಿ. ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ನಾವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು, ಈ ದೇಶವನ್ನು ಬೆಳೆಸಬೇಕು, ಉಳಿಸಬೇಕು. ಆ ಶಕ್ತಿ ತಮ್ಮಲ್ಲಿ ಇದೆ ಈ ಸಂದರ್ಭದಲ್ಲಿ ಪುನಃ ಮತ್ತೊಮ್ಮೆ ಕೊನೆಯದಾಗಿ ಈ ದೇಶದಲ್ಲಿ ಬರ್ತಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಫಾಲ್ಸ್ ನ್ಯೂಸ್ಗಳ ಬರ್ತವೆ. ಅದನ್ನ ಬಹಳ ನೀವು ವಿಶೇಷವಾಗಿ ಅರ್ಥ ಮಾಡ್ಕೋಬೇಕು. ಯಾವುದು ಫಾಲ್ಸ್ ನ್ಯೂಸ್ ಇದೆ, ಯಾವುದು ಫೇಕ್ ನ್ಯೂಸ್ ಇದೆ, ಅದನ್ನ ಅರ್ಥ ಮಾಡ್ಕೊಂಡು ಸಮಾಜವನ್ನು ಕಟ್ಟತಕ್ಕಂಥ ಕೆಲಸಗಳು ತಾವು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಭಗವಂತ ತಮ್ಮೆಲ್ಲರಿಗೆ ಮುಂದುವರ್ತಕ್ಕಂಥ ದಿನಗಳಲ್ಲಿ ಉಜ್ವಲ ಭವಿಷ್ಯವನ್ನು ದಯಪಾಲಿಸಿದ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷವಾದಂತ ಈ ಭಾರತದ 78ನೇ ಸ್ವಾತಂತ್ರ್ಯೋತ್ಸವ ಪ್ರಥಮ ಸ್ಥಾನವನ್ನ ಶ್ರೀ ಎಣ್ಣೆ ಮುದ್ದಣ್ಣ ಧಾರವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಸ್ತಗಟ್ಟಿ, ಶ್ರೀ ಎಣ್ಣೆ ಮುದ್ದಣ್ಣ ಪೊಲೀಸ್ ಮಕ್ಕಳ ವಸತಿ ಶಾಲೆ, ಈ ಶಾಲೆಗಳ ಮಾರ್ಗದರ್ಶಿ ಶಿಕ್ಷಕರಿಗೆ ಹಾಗೆ ಪ್ಲಾಟೂನ್ ಕಮಾಂಡರ್ಗೆ, ಎಲ್ಲ ಪ್ಲಾಟೂನ್ನ ಸಮಿತಿಯ ಕ್ಷೇತ್ರ ಶ್ರೀ ಸಂಜೀವ್ ಲೋಮ್ನಾಳ್ ಮಕ್ಕಳ ಕ್ಷೇತ್ರ ಸಮಾಜ ಈ 9 ಜನ ಸಾಧಕರಿಗೆ ಜಿಲ್ಲಾಡಳಿತ ಶ್ರೀ ಶಂಕರಿ ಕವಿಯವರು ದಿನಾಂಕ 5/2/2023 ದೆಹಲಿಯಲ್ಲಿ ಜನಿಸಿದ ನಾಲ್ಕನೇ ರಾಷ್ಟ್ರೀಯ ಕ್ಷೇತ್ರದಲ್ಲಿ ಹಿರಿಯ ನಿರ್ದೇಶಕರಿಗೆ ಗೌರವ ಸಮರ್ಪಣೆ ಆಗ್ತಾ ಇದೆ. ಇತ್ತೀಚೆಗೆ ನೀಡಿದ್ದಕ್ಕಾಗಿ ಗೌರವ ಸಮರ್ಪಣೆ ಆಗ್ತಾ ಇದೆ. ಸಂಜೀವ್ ಲೋಮ್ನಾಳ್ ಮಕ್ಕಳ ಕ್ಷೇತ್ರ 16 ವರ್ಷಗಳಿಂದ ಮಕ್ಕಳ ಕ್ಷೇತ್ರ ಹಾಗೂ ಸಮಾಜ ಸೇವೆ ಮಾಡುತ್ತಾ ತಾಲೂಕು ಹಾಗೂ ಜಿಲ್ಲಾಡಳಿತದೊಂದಿಗೆ ರಾಜ್ಯ ಸರ್ಕಾರದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಸ್ವಾರ್ಥ ಸೇವೆಗಳಿದ್ದಕ್ಕಾಗಿ ಅಭಿನಂದನೆಗಳು. ಅನ್ನಪೂರ್ಣ ಲಿಂಗಿಕಾಯ ಚಿತ್ರಕಲಾ ಕ್ಷೇತ್ರ ಸರ್ಕಾರಿ ಬಾಲವೃಂದದಲ್ಲಿ ಬೆಳೆದು ಚಿತ್ರಕಲೆಯಲ್ಲಿ ಗಣನೀಯವಾಗಿ ಸಾಧನೆ ಮಾಡಿದ್ದಾರೆ. ಹಲವಾರು ಕಡೆ ಸಹ ಚಿತ್ರಕಲೆಯ ಪ್ರದರ್ಶನವನ್ನು ಮಾಡುವುದರ ಜೊತೆಗೆ ಸಾರ್ವಜನಿಕರ ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಕೃಷಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಿರುತ್ತಾರೆ. ಸುಮಾರು 6 ಕೋಟಿ ಶಿಕ್ಷಣ ಕ್ಷೇತ್ರ ಇವರು 4 ವರ್ಷದ ಬಾಲಕರಾಗಿದ್ದು ಮುಖ್ಯಮಂತ್ರಿಗಳ ಪದಕವನ್ನು ಮುಡಿಗೇರಿಸಿಕೊಂಡಿರತಕ್ಕಂಥ ಮಾನ್ಯರಿಗೆ ಧನ್ಯವಾದಗಳು ಹಾಗೆ ಅಭಿನಂದನೆಗಳು. ಈ 9 ಜನ ಸಾಧಕರಿಗೆ ವಿಶೇಷ ಮೌಲಾನಾ ಅಬ್ದುಲ್ ಕಲಾಂ ಅವರ ಪುರಸ್ಕಾರ ವಿದ್ಯಾರ್ಥಿಗಳು ಪಡೆದುಕೊಳ್ತಾ ಇದ್ದಾರೆ. ಅವರು ಮುಂದೆ ಮಕ್ಕಳು ಕೂತಿದ್ದಾರೆ, ಶಾಲಾ ಮಕ್ಕಳು. ದಯವಿಟ್ಟು ಶಾಲಾ ಮಕ್ಕಳು ಹಿಂದಕ್ಕೆ ಹೋಗಿ ನೃತ್ಯ ಮಾಡುವಂತಹ ಮಕ್ಕಳಿಗೆ ಮುಂದೆ ಕೂತ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿರುವಂತಹ ಟೀಚರ್ಸು ಮತ್ತು ಪೊಲೀಸ್ ಸಿಬ್ಬಂದಿ ದಯವಿಟ್ಟು ಸರಕಾರದ ಎಲ್ಲ ಜನ ಕಲ್ಯಾಣ ಕಾರ್ಯಕ್ರಮಗಳು ಬಡವರಿಗೆ, ಅರ್ಹರಿಗೆ ತಲುಪಿಸುವಲ್ಲಿ ಎಲ್ಲರ ಪಾತ್ರ ಮುಖ್ಯವಾಗಿದೆ. ರಾಜ್ಯ ಸರಕಾರದ ಜನಪರ ಯೋಜನೆಗಳು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು, ಫಲಾನುಭವಿಗಳಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದು ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ ಲಾಡ ಅವರು ಹೇಳಿದರು.